ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 6 ಎಳೆದಾರನ ಗಂಟು ಹಾಕ್ಕೊಂಡಿದ್ದೀನಿ. ಹಾಗೆ ಆ್ಯಸ್ ಯೂಶುವಲ್ 10 ನಂಬರ್ ಕ್ರೋಶಾ ರೆಡನ್ನು ತಗೊಂಡು ಈ ರೀತಿ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 11 ನಂಬರ್ ಕ್ರೋಶಾ ನೀಡಲ್ ತೊಗೊಂಡ್ರು ಕೂಡ ನಡೆಯುತ್ತೆ. ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಹಾಕಿ ದಾರನ ತೊಗೊಂಡ್ಬಂದು 2 ದಾರ ಸೇರಿ ಒಂದು ಮಾಡಬೇಕು. ಅದಾದಮೇಲೆ ದಾರನ ಮೇಲೆ ತಿಳ್ಕೊಂಡು ನಾನಿಲ್ಲಿ ಫ್ಲವರ್ ಬೀಡ್ನ ಈ ರೀತಿಯಾದಂಥ ಫ್ಲವರ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದಲ್ಲಿ ರೌಂಡ್ ಬೀಡ್ ಕೂಡ ಯೂಸ್ ಮಾಡ್ಬೋದು. ಮೀಡಿಯಮ್ ಸೈಜ್ದು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀವಿ. ಅಂದರೆ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರಿಂದ 5 ಚೈನ್ ಮಾಡ್ಕೊಳ್ಬೇಕು. ನೋಡಿ, 5 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ನೀಡನ್ನು ಹಾಕಿ ದಾರನ ಮೇಲೆ ತಿಳ್ಕೊಳ್ಬೇಕು. ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ಅದಾದ ನಂತರ 5 ಚೈನ್ ಆದಮೇಲೆ ಇಲ್ಲಿ 7 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 7 ಚೈನ್ ಹಾಕ್ಕೊಂಡು ಇನ್ನು ಪ್ರೀವಿಯಸ್ 5 ಚೈನ್ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತಿಲ್ಲ ಅಷ್ಟೇ ಗ್ಯಾಪಿಗೆ ಇಲ್ಲಿ ಲಾಕ್ ಮಾಡ್ಕೊಳ್ಬೇಕು. 7 ಚೈನನ್ನು 5 ಚೈನ್ ಗ್ಯಾಪಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಅಂದಾಜು. ಈಗ ಮತ್ತೆ 5 ಚೈನ್ ಮಾಡ್ಕೊಳ್ಬೇಕು. 5 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಅಂತ ಕರಿತೀವಿ. ಈಗ ಮತ್ತೆ ದಾರನ ಮೇಲೆ ಕೆಳ್ಕೊಂಡು ಫ್ಲವರ್ ಬೀಡ್ ಏನಿದೆ ಅದನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಬಟ್ಟೆಗೆ ನೀಡನ್ನು ಹಾಕಿ ದಾರನ ಮೇಲೆ ತಿಳ್ಕೊಳ್ಬೇಕು. 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ಇದೇ ರೀತಿ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ಬೇಕು. ಬೀಡ್ ಲಾಕ್ ಆಗಿ ಬಟ್ಟೆಗೆ ಲಾಕ್ ಆದಮೇಲೆ 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 7 ಚೈನ್ ಮಾಡಿ 5 ಚೈನ್ ಗ್ಯಾಪ್ ಏನಿದೆ ಅಷ್ಟಕ್ಕೆ ಅಂದಾಜಿಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮತ್ತೆ 5 ಚೈನ್. ಈಗ ಬೀಡು 5 ಚೈನ್ 7 ಚೈನ್ ಮತ್ತೆ 5 ಚೈನ್ ಮತ್ತೆ ಬೀಡು 5 ಚೈನ್ 7 ಚೈನ್ 5 ಚೈನ್ ಇದೇ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ಲಾಸ್ಟಲ್ಲಿ ಬೀಡ್ ಬರೋ ರೀತಿ ನೋಡ್ಕೊಂಡು ಮಾಡ್ಬೇಕು. ಈ ರೀತಿ 5 ಚೈನ್ ನಂತರ ಬಟ್ಟೆಗೆಲ್ಲ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ದಾರನ ಮೇಲೆ ಕೇಳ್ಕೊಂಡು ಈ ರೀತಿಯಾದಂಥ ಫ್ಲವರ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬೀಡ್ ಲಾಕ್ ಮಾಡ್ಕೊಳ್ಳೋದು. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿ ಪೂರ್ತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ರೀತಿಯಾಗಿ 7 ಚೈನ್ ಅನ್ನೋದು ಆರ್ಸಿ ಬರಬೇಕು. ಈ ರೀತಿ ನಾನು ಪೂರ್ತಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ತಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. 6 ಎಳೆದಾರನ ನಾಟ್ ಹಾಕಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಆದಮೇಲೆ ಇಲ್ಲಿಂದ 4 ಅಥವಾ 5 ನಿಮಗೆ ಎಷ್ಟು ಇಡ್ಸುತ್ತೆ ಅಷ್ಟು ನೋಡ್ಕೊಳ್ಳಿ. ಯಾಕಂದರೆ ಈ ದಾರದಲ್ಲಿ ನಾವು ಕುಚ್ಚು ಕಟ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಲೂಸ್ ಆಗಿರೋ ಥರ ನನಗೆ ಇಲ್ಲಿ 5 ಚೈನ್ ಹಿಡಿಸ್ತು. ಹಾಗಾಗಿ 5 ಚೈನ್ ಮಾಡಿ ಬೀಡ್ ಆದಮೇಲೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಬಟ್ಟೆಗೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ 3 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು. ಲಾಕ್ ಇರೋ ಕಡೆ ಲಾಕ್, ಅದಾದ ನಂತರ 3 ಟೈಮ್ಸ್ ಸಿಂಗಲ್ ಕ್ರೋಶಾ. ಇಲ್ಲಿ 5 ಚೈನ್ ಗ್ಯಾಪಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು. ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. 7 ಚೈನ್ ಗ್ಯಾಪಲ್ಲಿ ನೀಡನ್ನು ಹಾಕಿ ದಾರನ ತಗೊಬರ್ಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. ಈಗ 2 ದಾರ ಒಂದು ಮಾಡಬೇಕು. ಅದಾದ ನಂತರ 2 ದಾರ ಒಂದು ಮಾಡಬೇಕಂದ್ರೆ ಡಬಲ್ ಕ್ರೋಶಾನ ಮಾಡ್ಕೊಳ್ಬೇಕು. ಆ ಗ್ಯಾಪ್ ಎಷ್ಟಿದೆ
3 ಸಿಂಗಲ್ ಕ್ರೋಶೆ ಆದಮೇಲೆ ಗ್ಯಾಪ್ ಇರುತ್ತಲ್ಲ ಅಷ್ಟೇ ಲೆಂತ್ಗೆ ನಾವಿಲ್ಲಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, 7 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಗೊಂಡ್ಬಂದು ಎರಡಕ್ಕೊಂದು ಮಾಡ್ಕೊಳ್ಳೋದು. ಇದೇ ರೀತಿ 13 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ನೋಡಿ, 13 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಈ 5 ಚೈನ್ ಗ್ಯಾಪಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಬೇಕು. 13 ಕಂಬ ಆದ್ಮೇಲೆ 5 ಚೈನ್ ಗ್ಯಾಪಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ, ಅದಾದ್ಮೇಲೆ ಲಾಕ್ ಇರೋ ಕಡೆ ಲಾಕ್ ನೋಡಿ. ಅದಾದ್ಮೇಲೆ ಮತ್ತೆ 5 ಚೈನ್ ಮಾಡ್ಕೊಳ್ಳೋದು, 5 ಚೈನ್ ಮಾಡ್ಕೊಂಡು ಬೀಡ್ ಹಿಂದೆ 5 ಚೈನ್ ಬರೋ ರೀತಿ ಮಾಡಿಕೊಂಡು ಬೀಡ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಈಗ ಮತ್ತೆ ನೆಕ್ಸ್ಟ್ 5 ಚೈನಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಲಾಕ್ ಇರೋ ಕಡೆ ಲಾಕ್, ಅದಾದ ನಂತರ 3 ಟೈಮ್ಸ್ ಸಿಂಗಲ್ ಕ್ರೋಶೆ, 7 ಚೈನ್ ಗ್ಯಾಪಲ್ಲಿ 13 ಕಂಬ, ಮತ್ತೆ 3 ಟೈಮ್ಸ್ ಸಿಂಗಲ್ ಕ್ರೋಶೆ, ಲಾಕ್ ಇರೋ ಕಡೆ ಲಾಕ್, ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೂಜಿ ಮೇಲೆ ದಾರನ ಸುತ್ಕೊಂಡು ನೀಡಲ್ನ 7 ಚೈನ್ ಗ್ಯಾಪಲ್ಲಿ ಹಾಕಿದಾರ ಅಂತಂದ್ರೆ ಎರಡಕ್ಕೊಂದು ಮಾಡ್ತಾ ಇದ್ದೀನಿ. ಎರಡಕ್ಕೊಂದು, ಅದಾದ ನಂತರ ಎರಡಕ್ಕೊಂದು. ಆದಷ್ಟು ಚಿಕ್ಕದಾಗಿ ಬರೋ ಥರ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆನ ತುಂಬ ಲೆಂತ್ ಆಗಿ ಮಾಡಿದ್ರೆ ನೀಟಾಗಿ ಬರೋದಿಲ್ಲ. ಈ ರೀತಿ 13 ಕಂಬಗಳನ್ನ ಮಾಡ್ಕೊಂಡು ನಾವು ಅಂದರೆ ಡಬಲ್ ಕ್ರೋಶೆಗೆ ಕಂಬ ಅಂತ ಕರಿತೀವಿ. ಈ ರೀತಿ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಬೇಕು. 3 ಟೈಮ್ಸ್ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಅಂದರೆ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. 3 ಟೈಮ್ಸ್ ಆದಮೇಲೆ ಬೀಡ್ ಇಂತ ಮುಂಚೆ ಒಂದು ಲಾಕ್ ಇರುತ್ತಲ್ಲ, ಬಟ್ಟೆಗೆ ಲಾಕ್ ಮಾಡ್ಕೋಬೇಕು, ಅದರ ಮೇಲೆ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಬೀಡ್ದು ಬ್ಯಾಕ್ ಸೈಡ್ಗೆ 5 ಚೈನ್ ಹಾಕಿ ನೆಕ್ಸ್ಟ್ ಬೀಡ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್. ಸೊ ಈ ರೀತಿಯಾಗಿ ಮಾಡ್ಕೋಬೇಕು. ನೀಟಾಗಿ ಫಿಂಗರಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ಅದನ್ನ ಆರ್ಸನ್ನ ಈ ರೀತಿ ಕಾಣಿಸುತ್ತೆ. ನೀವು ಬೇಕಿದ್ದಲ್ಲಿ ಇದಕ್ಕೆ ಕೂಡ ಕುಚ್ಚು ಕಟ್ಕೊಳ್ಬೋದು, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಬನ್ನಿ ಈಗ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಇದಕ್ಕೆ ನಾನು ಕಾಂಟ್ರಾಸ್ಟ್ ಕಲರಲ್ಲಿ ಥ್ರೆಡ್ ತಗೊಂಡಿದ್ದೀನಿ. ಥ್ರೆಡ್ ತಗೊಂಡು 6 ಎಳೆ ದಾರ ಗಂಟು ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ಒಂದ್ಸಲ ಲಾಕ್ ಆದ್ಮೇಲೆ ಬೀಡ್ ಹಿಂದೆ ಎಷ್ಟು ಚೈನ್ ಹಿಡಿಸುತ್ತೆ ಅಷ್ಟು ನನಗೆ 4 ಚೈನ್ ಹಿಡಿಸ್ತೇವೆ. ಹಾಗಾಗಿ 4 ಮಾಡ್ಕೊತೀನಿ. 5 ಹಿಡಿಸಿದ್ರೆ 5 ಚೈನ್ ಕೂಡ ಮಾಡ್ಕೊಳ್ಬೋದು. ನಾನು 4 ಚೈನ್ ಮಾಡಿಕೊಂಡು ಫಸ್ಟ್ ಲಾಕ್ ಇರುತ್ತಲ್ಲ ಅದರ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಲಾಕ್ ಮೇಲೆ ಲಾಕ್, ಅದಾದ ನಂತರ 5 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತಿಲ್ಲ ಅದರ ಮೇಲೆ ಒಂದ್ಸಲ ಸಿಂಗಲ್ ಕ್ರೋಶೆ, ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಇನ್ನೊಂದ್ಸಲ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಸೂಜಿ ಮೇಲೆ ದಾರನ ಸುತ್ಕೊಳ್ಬೇಕು. ನೋಡಿ, ಸೂಜಿ ಮೇಲೆ ದಾರನ ಸುತ್ಕೊಂಡು ಫಸ್ಟ್ ಡಬಲ್ ಕ್ರೋಶೆ ಮೇಲೆ ನಿಮಗೆ ಹೋಲ್ ಕಾಣಿಸುತ್ತೆ, ಅಲ್ಲಿಗೆ ನೀಡಲ್ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರ ಸೇರಿ ಒಂದು ಮಾಡ್ಕೋಬೇಕಾಗುತ್ತೆ. ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಹೋಲಲ್ಲಿ ನಾನೀಗ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೇನೆ. 3 ದಾರ ಸೇರಿ ಒಂದು ಮಾಡ್ಬೇಕು. ಈಗ ಸೂಜಿ ಮೇಲೆ ದಾರನ ಸುತ್ಕೊಂಡು ನೋಡಿ ನೆಕ್ಸ್ಟ್ ಹೋಲಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದು ಮಾಡೋದು. ಇದನ್ನು ನಾವು ಹಾಫ್ ಡಬಲ್ ಕ್ರೋಶ ಅಂತೀವಿ. ನೆಕ್ಸ್ಟ್ ಅದೇ ಹೋಲ್ಗೆ ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡೋದು. ಅಂದರೆ ಟೋಟಲ್ ಆಗಿ ಸ್ಟಾರ್ಟಿಂಗಿಂದ 5 ಹೋಲ್ಗಳಿಗೆ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿ ಪ್ರತಿ ಸ್ಟಾರ್ಟಿಂಗಿಂದ 5 ಹೋಲ್ಗೆ ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಹೋಲಲ್ಲೂ 2 ಹಾಫ್ ಡಬಲ್ ಕ್ರೋಶ ಬರಬೇಕು. ನೋಡಿ 5 ಆದಮೇಲೆ ನೆಕ್ಸ್ಟ್ ಹೋಲ್ಗೆ ನಾನು ಇಲ್ಲಿ 1 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ದಾರನ ಮೇಲೆ ತಿಳ್ಕೊಂಡು ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಬೀಡ್ ಲಾಕ್ ಮಾಡಿಕೊಂಡು ಒಂದು ಹೋಲ್ ಗ್ಯಾಪ್ನ ಬಿಡಬೇಕು. ಸೂಜಿ ಮೇಲೆ ದಾರನ ಸುತ್ಕೊಂಡು ಒಂದು ಹೋಲ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ನೀಡನ್ನು ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರ ಸೇರಿ ಒಂದು ಮಾಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಹೋಲ್ಗೆ ಹಾಫ್ ಡಬಲ್ ಕ್ರೋಶ ಮಾಡಬೇಕು.
ಟೋಟಲ್ ಆಗಿ 13 ಕಂಬಗಳನ್ನ ಹಾಕಿದ್ವಿ ನಾವು. ಫಸ್ಟ್ 5ಕ್ಕೆ 2 ಆ್ಯಡ್ ಮಾಡ್ಕೊಳ್ಬೇಕು, 6ನೇದಕ್ಕೆ 1, 7ನೇದು ಬೀಡ್ ಹಾಕಿ ಬ್ಲ್ಯಾಂಕ್ ಆಗಿರಬೇಕು, 8ನೇದಕ್ಕೆ 1, ಅದಾದಮೇಲೆ 5 ಹೋಲ್ಗಳಿಗೆ 2 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅದು ನಿಮಗೆ ಕರೆಕ್ಟಾಗಿ ಬರುತ್ತೆ. ನಮಗೆ ಯಾಕೆ ಅಲ್ಲಿ ಒಂದೊಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ ಅಂದರೆ ತುಂಬ ನೆರಿಗೆ ಬಂದುಬಿಡುತ್ತೆ. 2 ಹಾಫ್ ಡಬಲ್ ಕ್ರೋಶೆನ ಮಾಡಿಕೊಂಡ್ರೆ ಇದು ಕರೆಕ್ಟಾಗಿ ಬರುತ್ತೆ ನಿಮಗೆ. ಹಾಗಾಗಿ ಒಂದೊಂದು ಮಾಡಿಕೊಂಡು ಸಿಂಗಲ್ ಮಾಡಿಕೊಂಡು ಒಂದು ಖಾಲಿ ಬಿಡೋದಕ್ಕೆ ಹೇಳಿದ್ವಿ. ಸೊ ಈಗ ಅಲ್ಲಿ 5 ಹೋಲ್ಗಳಿಗೆ 2 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಫಸ್ಟ್ ಲಾಕ್ ಇರುತ್ತಲ್ಲ ಅದರ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಇದು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಅದಾದಮೇಲೆ ಲಾಕ್ ಇರುತ್ತಲ್ಲ ಅದರ ಮೇಲೆ ಲಾಕ್. ಈಗ ಇಲ್ಲಿಂದ 4 ಅಥವಾ 5 ಚೈನ್ ಎಷ್ಟು ಇಡ್ಸುತ್ತೋ ಅಷ್ಟು ಚೈನ್ ಹಾಕ್ಕೊಂಡು ಲಾಕ್ ಆದಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಫಸ್ಟ್ ಮತ್ತು ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಫಸ್ಟ್ ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸೆಕೆಂಡ್ ಹೋಲ್ಗೆ ಇಲ್ಲಿ ಸಿಂಗಲ್ ಕ್ರೋಶೆ. ಈಗ ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಇದನ್ನು ಹಾಕಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ ಅದೇ ಹೋಲ್ಗೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ನೀಡನ್ನು ಹಾಕಿ ದಾರನ ತಂದು 3 ದಾರ ಸೇರಿ ಒಂದು ಮಾಡಬೇಕು. ಇದರಿಂದ ಹಾಫ್ ಡಬಲ್ ಕ್ರೋಶೆ ಅಂತೀವಿ. ಈ ರೀತಿ 5 ಹೋಲ್ಗಳಿಗೆ 2 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. 6ನೇ ಹೋಲ್ಗೆ 1 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅದಾದ ನಂತರ ದಾರಾನ ಮೇಲಕ್ಕೆ ಹೇಳ್ಕೊಂಡು ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಸ್ಮಾಲ್ ಸೈಜ್ ಬೀಡ್ನ ತಗೊಂಡಿದ್ದೀನಿ. ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ನ ಲಾಕ್ ಮಾಡಿಕೊಂಡು ಒಂದು ಹೋಲು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲಿಗೆ ಅಂದರೆ 8ನೇ ಹೋಲಿಗೆ ನೀಡನ್ನು ಹಾಕಿ ದಾರನ ತಂದು 3 ದಾರ ಸೇರಿ ಒಂದು ಮಾಡಬೇಕು. ನೆಕ್ಸ್ಟ್ 9ನೇ ಹೋಲಿಗೆ ನೀಡನ್ನು ಹಾಕಿ ದಾರನ ತಂದು 3 ದಾರ ಒಂದು ಅಂದರೆ ಒಂದು ಬೀಡ್ ಆದಮೇಲೆ ನೀವು ಒಂದು ಹಾಫ್ ಡಬಲ್ ಕ್ರೋಶೆ, ಅದಾದ ನಂತರ 2 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಿಮ್ಮಲ್ಲಿ ಕರೆಕ್ಟಾಗಿ 13 ಕಂಬಗಳು ನೀಟಾಗಿ ಕವರ್ ಆಗುತ್ತೆ. ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಬಿಟ್ಟು ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಥರ್ಡ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್, ಅದಾದಮೇಲೆ ಲಾಕ್ ಇರೋ ಕಡೆ ಲಾಕ್. ಕನ್ಫ್ಯೂಸ್ ಏನು ಆಗೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗಲ್ಲಿ 5, ಎಂಡಿಂಗಲ್ಲಿ 5ಕ್ಕೆ 2 ಹಾಫ್ ಡಬಲ್ ಕ್ರೋಶೆ, ಅದಾದ ನಂತರ ಮಧ್ಯದಲ್ಲಿ ಒಂದು ಬೀಡು ಖಾಲಿ ಬಿಡಬೇಕು. ಅದಾದ ನಂತರ ಒಂದು ಸಿಂಗಲ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಬೇಕು ಅಷ್ಟೇ. ಸೊ ಇವೆಲ್ಲ ಹಾಕಾದ್ಮೇಲೆ ಇಲ್ಲಿಗೆ 4 ಅಥವಾ 5 ಚೈನ್ ಎಷ್ಟು ಇಡ್ಸುತ್ತೋ ಅಷ್ಟು ಚೈನ್ ಹಾಕಿ ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಇಷ್ಟೇ ಡಿಸೈನು. ತುಂಬ ಸಿಂಪಲ್ ಆಗಿದೆ, ತುಂಬ ಬೇಗನೂ ಆಗೋಗ್ಬಿಡುತ್ತೆ, ತುಂಬ ನೀಟಾಗೂ ಕಾಣಿಸುತ್ತೆ ಡಿಸೈನ್. ನೋಡಿ ಈ ರೀತಿ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಅಡ್ಜಸ್ಟ್ ಮಾಡಿದ್ರೆ ಸ್ಟಿಫ್ ಆಗಿ ನಿಂತ್ಕೊಳ್ಳುತ್ತೆ. ನಾನು ಇದಕ್ಕೆ 137 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ನೀವು 120ರಿಂದ 157ವರೆಗೂ ದಾರನ ಕುಚ್ಚು ಕಟ್ಕೊಳ್ಬೋದು. ಈ ರೀತಿಯಾಗಿ ಕಾಣಿಸುತ್ತೆ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.